ಇವತ್ತು ಏನು ಈ ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಜಯಂತಿಯನ್ನು ಅವರು ಹುಟ್ಟಿದ ಆಚರಣೆಯನ್ನು ಬಾಗಲಕೋಟೆಯಲ್ಲಿ ನಮ್ಮ ಸಮುದಾಯದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಭಯಂಕರವಾದಂಥ ವ್ಯವಸ್ಥೆಗಳು ನಡೆದಿದೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮುಂದೂಡಿದ್ದಕ್ಕಾಗಿ ಇವತ್ತು ಇಲ್ಲಿಂದ ವಾಹನಗಳು ಪ್ರತಿಯೊಂದು ಹೋಗುವುದನ್ನು ನಿಲ್ಲಿಸಿ ಆಯಾ ತಾಲೂಕಿನಲ್ಲಿ ಆಯಪ್ಪನ ಹೆಸರಿನಲ್ಲಿ ಜನ್ಮದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಇಟ್ಕೊಂಡಿದ್ವಿ. ಬಂಧುಗಳೇ, ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಜಯಂತಿ ಸ್ವಾಮೀಜಿಯವರು ನಮ್ಮ ಜನಾಂಗದಲ್ಲಿ ಹುಟ್ಟಿದ್ರು ಸಹ ಇವರು ಸಿದ್ಧಗಂಗಾ ಮಠದಲ್ಲಿ ನಮ್ಮ ಹಿರಿಯ ಸ್ವಾಮೀಜಿಗಳ ತರಬೇತಿಯನ್ನು ಪಡೆದು ಆ ಸ್ವಾಮೀಜಿಗಳೇ ನಮಗೆ ಚಿತ್ರದುರ್ಗದಲ್ಲಿ 10 ಎಕರೆ ಜಮೀನನ್ನು ಕೊಡಿಸಿ ಅಲ್ಲಿ ಮಠವನ್ನು ಕಟ್ಟಿಕೊಂಡು ನಮ್ಮ ಜನಾಂಗಕ್ಕೆ ಏಳಿಗೆಯಾಗಿ ಅಂದರೆ ವಿದ್ಯಾಭ್ಯಾಸ ಇರ್ಬೋದು, ಮದುವೆಗಿರ್ಬೋದು, ಬಡವರ ಒಂದು ಉತ್ತೇಜನಕ್ಕಾಗಿ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಇಮ್ಮಡಿ ಸಿದ್ದರಾಮಯ್ಯ ಸ್ವಾಮೀಜಿ ಒಂದು ತಪ್ಪಾಗಬಾರ್ದು. ಇವತ್ತು ಆ ಮಹಾನ್ ವ್ಯಕ್ತಿ ಇವತ್ತೇನು ಒಕ್ಕಲಿಗರ ಸಮುದಾಯದಲ್ಲಿ ಸ್ವಾಮೀಜಿ ಹೆಂಗಿದ್ದಾರೆ, ಲಿಂಗಾಯತ ಸಮುದಾಯದಲ್ಲಿ ಸ್ವಾಮೀಜಿಯವರು ಹೆಂಗಿದ್ದಾರೆ, ಹಂಗೆ ಇವರು ಸಹ ನಮ್ಮ ಬೋವಿ ಜನಾಂಗದಲ್ಲಿ ಸ್ವಾಮೀಜಿಗಳಾಗಿ ನಮ್ಮ ಒಂದು ಜನಾಂಗದ ಶ್ರೇಯ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ಇವರ ಜನ್ಮದಿನಾಚರಣೆ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಸರ್ಕಾರದಲ್ಲಿ 5 ಬೇಡಿಕೆಗಳ ಇಟ್ಟು ಇವತ್ತು ಅವರ ಜನ್ಮದಿನಾಚರಣೆ ಆಚರಣೆ ಮಾಡಬೇಕಂತ ಕಾರ್ಯಕ್ರಮ ಇತ್ತು. ಮೊದಲನೇದಾಗಿ ನಮ್ಮ ಜನಾಂಗಕ್ಕೆ ಸಚಿವ ಸ್ಥಾನ ನೀಡೋದು, ಎರಡನೇದಾಗಿ ನಮ್ಮ ಜನಾಂಗಕ್ಕೆ MLC ಸ್ಥಾನವನ್ನು ನೀಡ್ತಕ್ಕಂಥದ್ದು, ಆಮೇಲೆ ಬೋವಿ ಜನಾಂಗದ ಅಭಿವೃದ್ಧಿ ನಿಗಮ ಅಂತ ಏನಾಗಿದೆ ಅದಕ್ಕೆ ಅನುದಾನ ಸಾಲದು 500 ಕೋಟಿ ಹೆಚ್ಚು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಬೇಡಿಕೆಗಳನ್ನು ಇವತ್ತು ಇಟ್ಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳ ಕಾರಣಾಂತರಗಳಿಂದ ರದ್ದು ಮಾಡಿದ್ದಕ್ಕಾಗಿ ಇವತ್ತು ಕಾರ್ಯಕ್ರಮ ಮುಂದೂಡಿದ್ವಿ. ಇವತ್ತು ಅವರ ಒಂದು ಹೆಸರಿನಲ್ಲಿ ಈ ತಾಲೂಕಿನಲ್ಲೂ ಸಹ ಜನ್ಮದಿನಾಚರಣೆ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಬಹಳ ಸಂತೋಷವಾಗಿದೆ. ಇವತ್ತು ಇಲ್ಲಿಂದ ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಡಂಬ್ ಅಂಡ್ ಡೆಪ್ ಸ್ಕೂಲ್ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಹಣ್ಣು ಮತ್ತು ಬ್ರೆಡ್ ಮಕ್ಕಳಿಗಾಗಿ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಸಹ ಇವತ್ತು ಸಂಘದ ಮಾಡ್ಕೊಂಡಿದ್ದೀವಿ. ಏನು ಇವತ್ತು ಕರ್ನಾಟಕ ರಾಜ್ಯ ಬೋವಿ ವೈದ್ಯರ ಸಂಘದ ಬ್ಯಾನರ್ ಅಡಿಯಲ್ಲಿ ಸ್ವಾಮೀಜಿಯವರ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಗೆ ನೀವೆಲ್ಲರೂ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಮ್ಮ ಸಂಜೀವಪ್ಪನವರು 4 ಮಾತು. ಬೋವಿ ಸಮುದಾಯದ ಜನ್ಮದ ತಾಳಿ 40ನೇ ಹುಟ್ಟುಹಬ್ಬ ದಿನಾಚರಣೆಯನ್ನ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ 40ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ನಮ್ಮ ಬೋವಿ ಸಮುದಾಯದ ಎಲ್ಲರ ಪರವಾಗಿ ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಇವರು ನಮ್ಮ ರಾಮಚಂದ್ರಪ್ಪ ಸರ್ ಹೇಳಿದಂಗೆ ಬೋವಿ ಸಮುದಾಯಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಇವರು ಹುಟ್ಟಿದಾಗಿನಿಂದ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಬಂದು ಮತ್ತೆ ಅವ್ರು ಹೇಳ್ದಂಗೆ 40 ವರ್ಷ 30 ಚಿಕ್ಕ ವಯಸ್ಸಿಗೆ ಬಾಗಲಕೋಟೆಯಲ್ಲಿ ದೀಕ್ಷತೆಯನ್ನ ಅವರ ಹಿರಿಯ ಗುರುಗಳಿಂದ ಪಡ್ಕೊಂಡು ತನ್ನ ಕುಟುಂಬ ಸಂಸಾರ ಎಲ್ಲವನ್ನೂ ತ್ಯಜಿಸಿ ನನಗೇನೂ ಬೇಡ, ನನಗೆ ಸಮುದಾಯ ಬೇಕು ಮತ್ತೆ ಸೊಸೈಟಿಗೆ ಸಮಾಜಕ್ಕೆ ಏನಾದರೂ ಮಾಡಲೇಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲವನ್ನೂ ಬಗೆದೊತ್ತಿ ಬಾಗಲಕೋಟೆಯಿಂದ ಬಂದು ಚಿತ್ರದುರ್ಗದಲ್ಲಿ ಒಂದು ಸಂಸ್ಥಾಪನೆಯನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಗುರುಕುಲ ಹಾಸ್ಟೆಲ್ ಆಗ್ಬೋದು ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬೋದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಯಾರೇ ಬಡ ಮಕ್ಕಳು ಹೋದ್ರೂ ಕೂಡ ಅವ್ರಿಗೆ ಉಚಿತ ವಿದ್ಯಾಭ್ಯಾಸವನ್ನ ಕೊಡ್ತಾ ಬಂದಿದ್ದಾರೆ ಈಗಲೂ ಕೂಡ. ಮತ್ತೆ ಹಾಸ್ಟೆಲ್ ಯಾರೇ ಹೋಗ್ಲಿ ಅವ್ರಿಗೆ ರೆಕಮೆಂಡ್ ಏನು ಬೇಕಾಗಿಲ್ಲ, ಹೋಗಿ ಬಡ ಮಕ್ಕಳು ಇದ್ದಾರೆ ನಾನು ಬೋವಿ ಸಮುದಾಯಕ್ಕೆ ಸೇರಿದೀವಿ ಅಂದ್ರೆ ಸಾಕು ಅವರಿಗೆ ಅವಕಾಶವನ್ನು ಕೊಟ್ಟು ಅಲ್ಲಿ ಓದೋದಕ್ಕೆ ದಾರಿದೀಪವನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ನಮ್ಮ ಬಡವರಿಗೆ ಕೆರೆ ಕಟ್ಟೆಗಳು ಮತ್ತೆ ಇನ್ನೊಂದು ಕೆಲಸ ಕಾರ್ಯಗಳು ಏನೇ ಆಗ್ಲಿ ಸಾಕಷ್ಟು ಕೆಲಸಗಳನ್ನ ಇವರು ಮಾಡಿ ನಮ್ಮ ಒಂದು ಸಮಾಜಕ್ಕೆ ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ. ಸಮಾಜನಲ್ಲ ಇತರೆ ಸಮುದಾಯಗಳು ಕೂಡ ಸಾಕಷ್ಟು ಒಂದು ಭಕ್ತಿ ಗೀತೆಗಳೊಂದಿಗೆ ಒಂದು ಸಂದೇಶವನ್ನು ಸಾರ್ತಾ ಬಂದು ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಬಾಳ್ಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಸ್ವಾಮೀಜಿಯವರು. ಅತಿ ಚಿಕ್ಕ ವಯಸ್ಸಂದ್ರೆ ಇವರ 40 ವರ್ಷ ಅಂದ್ರೆ ಸುಮಾರು ಸಾಕಷ್ಟು ಅವ್ರು ಹೇಳ್ದಂಗೆ ಇವತ್ತು ಅದ್ದೂರಿಯಾಗಿ ಒಂದು ಜನ್ಮದಿನಾಚರಣೆಯನ್ನ ಮಾಡ್ಬೇಕು ಅನ್ಕೊಂಡಿದ್ರು. ಕಾರಣಾಂತರಗಳಿಂದ ಸರ್ಕಾರ ಇವರು ಯಾವುದೋ ಒಂದು ಕೆಲಸವನ್ನ ಮುಂದೂಡಿದಕ್ಕಾಗಿ ಅದು ಮುಂದೂಡಿದ್ದಾರೆ. ಹಿಂದೆ ಮುಂದಿನ ದಿನಗಳಲ್ಲಿ ಅದು ಕಾರ್ಯಕ್ರಮ ಆಗುತ್ತೆ, ನಾವೆಲ್ಲರೂ ಕೂಡ ಹೋಗ್ಬೇಕು ಅನ್ಕೊಂಡಿದ್ವಿ, ಅದು ಈಗ ಸ್ಥಗಿತ ಮಾಡಿದ್ವಿ. ಹಂಗಾಗಿ ಇಂಥ ಮಹಾನ್ ವ್ಯಕ್ತಿಗಳು ಇರಬೇಕು, ಇವರು ನಮ್ಗೆಲ್ರಿಗೂ ಕೂಡ ದಾರಿದೀಪ ಹೋಗ್ಬೇಕು. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಳ್ಳೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸ ನಾವು ಈ ಕರ್ನಾಟಕ ರಾಜ್ಯ ಬೋವಿ ವೈದ್ಯರ ಸಂಘ ಏನಿದೆ ಮಾಡ್ತಾ ಬರ್ತಾ ಇದ್ವಿ. ಇವತ್ತು ಅವ್ರ ಜನ್ಮ ದಿನಾಚರಣೆ ಮಾಡೋದು ಅಂದ್ರೆ ಅರ್ಥಪೂರ್ಣ ಏನಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಮಾತಾಡಿಕೊಂಡು ಅವ್ರ ಜನ್ಮ ದಿನಾಚರಣೆ ಪ್ರಯುಕ್ತ ಮತ್ತೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ
ಮತ್ತೆ ಗಾಂಧಿನಗರದಲ್ಲಿ ಕಿವುಡ ಮತ್ತು ಮೂಗ ಮಕ್ಕಳು ಇದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಏನಾದರೂ ಒಂದು ಲಘು ಉಪಹಾರವನ್ನು ಕೊಡ್ಬೇಕು ಅನ್ಕೊಂಡಿದ್ದೀವಿ. ಹಂಗಾಗಿ ಈ ಒಂದು ಜನ್ಮ ದಿನಾಚರಣೆ ಮುಗಿಸ್ಕೊಂಡು ಈಗ ಅಲ್ಲಿಗೆ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಅವರಿಗೆ ಶುಭವಾಗಲಿ.